ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಜೋಳದ ರೊಟ್ಟಿ ತಯಾರಿಸಿ ಮಾರಾಟ ಮಾಡುವ ಮೂಲಕ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಂಡಿರುವ ಶ್ರಮಜೀವಿ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಜೋಳದ ರೊಟ್ಟಿ ಅಂದರೆ ನಮಗೆ ನೆನಪಾಗುತ್ತೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದ ಹೆಮ್ಮೆಯ ಆಹಾರ ಕೂಡ ಇದು. ಕೇವಲ ರುಚಿಕರವಾಗಿರುವುದಷ್ಟೇ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಈ ಆಹಾರ ಅದರದೇ ಆದ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂದರೆ ತಪ್ಪಾಗಲಾರದು. ಇಂತಹ ಜೋಳದ ರೊಟ್ಟಿಯನ್ನು ತಮ್ಮ ಕೈ ಚಳಕದಿಂದ ತಯಾರಿಸಿ ಪ್ರತಿದಿನ ಗ್ರಾಹಕರಿಗೆ ತಲುಪಿಸುತ್ತಿರುವ ಈ ಮಹಿಳೆ ಇಂದು ಅನೇಕರಿಗೆ ಮಾದರಿಯಾಗಿದ್ದಾಳೆ ಅಂತಂದರೆ ತಪ್ಪಾಗಲಾರದು. ಪ್ರತಿದಿನ ಬೆಳಗಿನ ಜಾವ ಎದ್ದು ಜೋಳದ ಹಿಟ್ಟನ್ನು ಸಿದ್ಧಪಡಿಸಿ ಅನುಭವ ಮತ್ತು ಕೌಶಲ್ಯದಿಂದ ಮೃದುವಾದ ರೊಟ್ಟಿಗಳನ್ನು ತಯಾರಿಸುತ್ತಾರೆ. ಒಂದೊಂದು ರೊಟ್ಟಿಯಲ್ಲೂ ಅವರ ಶ್ರಮ, ಪ್ರಾಮಾಣಿಕತೆ ಮತ್ತು ಗುಣಮಟ್ಟದ ಕಾಳಜಿ ಎದ್ದು ಕಾಣ್ತಾ ಇರುತ್ತೆ. ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ರೊಟ್ಟಿ ತಯಾರಿಸಿ ಮಾರಾಟ ಮಾಡ್ತಿದ್ರು. ಇಂದು ತಮ್ಮ ಪರಿಶ್ರಮದಿಂದ ಉತ್ತಮ ಗ್ರಾಹಕರನ್ನು ಕೂಡ ಗಳಿಸಿದ್ದಾರೆ. ಯಾರಿಗಾದರೂ 1000 ರೊಟ್ಟಿ, 500 ರೊಟ್ಟಿ ಈ ಥರ ಬೇಕು, ಮನೆಗಳಿಗೆ ಫಂಕ್ಷನ್ನು ಮತ್ತೊಂದಿತ್ತು ಅಂದರೆ ಒಂದಿನ ಮುಂಚಿತವಾಗಿ ಅವರಿಗೆ ದೂರವಾಣಿಗಳ ಮೂಲಕ ಕರೆ ಮಾಡಿ ತಿಳಿಸಿದರೆ ಆ ರೊಟ್ಟಿಯನ್ನು ಬಿಸಿ ಬಿಸಿಯಾಗಿ ಅವರು ಪೂರೈಸ್ತಾರೆ. ಜೋಳದ ರೊಟ್ಟಿಯಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ, ಕಬ್ಬಿಣ ಇರುತ್ತೆ, ಕ್ಯಾಲ್ಸಿಯಂ ಹಾಗೂ ಹಲವು ಪೌಷ್ಟಿಕಾಂಶಗಳು ಅದರಲ್ಲಿರುತ್ತೆ. ಅದರಲ್ಲೂ ವಿಶೇಷವಾಗಿ ಮಧುಮೇಹ ಇರುವವರು, ಅನೇಕರಿಗೆ ಆರೋಗ್ಯದ ಸಮಸ್ಯೆ ಇರುವವರು ಜೋಳದ ರೊಟ್ಟಿಯನ್ನು ತಿನ್ನೋದ್ರ ಮೂಲಕ ಆರೋಗ್ಯವನ್ನು ಕಾಪಾಡ್ಕೋಬೋದು. ಜೋಳದ ರೊಟ್ಟಿಯನ್ನು ತಮ್ಮ ಆಹಾರದಲ್ಲಿ ಬಳಸ್ಕೋಬೋದು. ಇದರ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ವಿಶೇಷವಾಗಿ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಹೀಗೆ ನಾರ್ತ್ ಕರ್ನಾಟಕ ಸೈಡ್ ಹೋದರೆ ಜೋಳದ ರೊಟ್ಟಿನೇ ಜಾಸ್ತಿ ಜನ ಬಳಸ್ತಾರೆ. ದಿನದಿಂದ ದಿನಕ್ಕೆ ಇದಕ್ಕೆ ಬೇಡಿಕೆ ಕೂಡ ಸಾಕಷ್ಟಿದೆ. ಈಗ ಜೋಳದ ರೊಟ್ಟಿಯನ್ನು ಮಾಡೋ ಮೆಷಿನ್ ಕೂಡ ಬಂದಿದೆ. 1000-2000 ಜೋಳದ ರೊಟ್ಟಿ ಮಾಡಬೇಕಂದ್ರೆ ಅದಕ್ಕೆ ಮೆಷಿನರೀಸ್ ಕೂಡ ಬಂದಿದೆ. ಆದರೆ ಇಲ್ಲಿ ಇವರು ಕೈಯಿಂದನೇ ರೊಟ್ಟಿಯನ್ನು ತಯಾರಿಸಿ ದಿನಕ್ಕೆ 800-1000 ಅಂದರೆ ಭಾನುವಾರ ಬಂದರೆ 800-1000 ಜನ ರೊಟ್ಟಿಯನ್ನು ತಗೊಂಡು ಹೋಗ್ತಾರೆ, ರೊಟ್ಟಿಯನ್ನು ಮಾರಾಟ ಮಾಡ್ತಾರೆ. ಬೇರೆ ದಿನ ಆದರೆ ಒಂದು 300-400 ರೊಟ್ಟಿ ಸೇಲ್ ಆಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟರು. ಏನೆಲ್ಲ ಅವ್ರು ಹೇಳಿದ್ದಾರೆ ಅಂತೇಳಿ ಅವರ ಒಂದು ಮಾತುಗಳಲ್ಲೇ ಕೇಳೋಣ ಬನ್ನಿ ಸ್ನೇಹಿತರೆ. ಗಣೇಶ್ ರೊಟ್ಟಿ ಕಾರ್ನರ್. ಗಣೇಶ್ ರೊಟ್ಟಿ ಕಾರ್ನರ್ ಬೋರ್ಡ್ ಹಾಕಿಲ್ಲ? ಬೋರ್ಡ್ ಐತೆ ಸರ್, ಅಲ್ಲಿ ಬೋರ್ಡ್ ಐತೆ. ಅಲ್ಲಿ ಐತ ಬೋರ್ಡ್ ಐತೆ. ಈಗ ಗಣೇಶ್ ರೊಟ್ಟಿ ಕಾರ್ನರ್ ಬೋರ್ಡ್. ಎಷ್ಟು ವರ್ಷ ಆಯ್ತು ಈ ರೊಟ್ಟಿ ಕಾರ್ನರ್ ಮಾಡಿ? 4 ವರ್ಷ ಆಯ್ತು ಸರ್. ಇದರ ನಿಮ್ಮ ಒಂದಿನಕ್ಕೆ ಎಷ್ಟು ರೊಟ್ಟಿನ ಮಾಡ್ತೀರಿ ಸರ್? ಒಬ್ರು ಒಂದು ಭಾನುವಾರ ಎಷ್ಟು ರೊಟ್ಟಿ ಮಾಡ್ತೀರಿ? ಭಾನುವಾರ ಅಂತಂದ್ರೆ 700-800 ಹೋಗ್ತಾರೆ. 700-800 ಅಂದ್ರೆ ಲಗ್ಭಗ 1000 ಸರ್. ಒಂದ್ ರೊಟ್ಟಿ ಯಾವ ರೊಟ್ಟಿ ಮಾಡ್ತೀರಿ ಇಲ್ಲಿ? ಸರ್ ಸಜ್ಜಿ ರೊಟ್ಟಿ ಮಾಡ್ತೇವೆ, ಜೋಳದ ರೊಟ್ಟಿ ಮಾಡ್ತೇವೆ, ಚಪಾತಿ ಮಾಡ್ತೇವೆ, ಆಮೇಲೆ ಚಟ್ನಿ ಪುಡಿ ಮಾಡ್ತೇವೆ. ಚಟ್ನಿ ಪುಡಿ ಮಾಡ್ತೀರಿ? ಪಲ್ಯ ಮಾಡ್ತೇವೆ ಸರ್. ಪಲ್ಯನು ಮಾಡ್ತೀರಿ? ಬೆಳಿಗ್ಗೆ ಒಂಥರ ಇರ್ತದೆ, ಸಾಯಂಕಾಲ ಒಂಥರ. ಇದು ನಿಮ್ಮ ಸ್ವಂತದ ಶಾಪ ಇದು? ಸರ್ ಬಾಡಿಗೆ ಸರ್. ಇದು ಬಾಡಿಗೆ ಶಾಪು. ಈಗ ನಿಮ್ಗೆ ತಿಂಗಳ ಪೂರ್ತಿ ನೀವು ರೊಟ್ಟಿ ವ್ಯಾಪಾರ ಮಾಡ್ತೀರಿ? ಹೌದು ಸರ್, ಮಾಡ್ತೀವಿ. ನಿಮ್ಗೆ ಈ ಹಿಟ್ಟಿನ ಅಂದ್ರೆ ಜೋಳ ಎಲ್ಲಿಂದ ಖರೀದಿ ಮಾಡ್ತೀರಿ ಸರ್? ಮಾರ್ಕೆಟ್ ಇಂದ ಖರೀದಿ ಮಾಡ್ತಾವ್ರೆ. ಅಲ್ಲಿ ಲಾರಿ ಬರ್ತಾರ, ಒಂದು ಬಿಜಾಪುರದಿಂದ ಲಾರಿ ತಗೊಂಡ್ಬರ್ತಾರೆ. ಆ ಲಾರಿ ಬಂತ ಅಂದಾಗ ನಮ್ಗೆ ಚಿಕ್ಕಪುರ್ ಹೇಳ್ತಾರೆ, ನಾವ್ ಬಂದಾಗ ನಾವ್ ತಗೊಂತವ್ರಿ ಜೋಳನ ಹಾಕ್ತೇವೆ. ಈಗ ಬಹಳ ಜನದ ಏನಪ್ಪಾ ಡೌಟ್ ಅಂದ್ರೆ, ಈ ಜೋಳದ ರೊಟ್ಟಿ ಅಂತ ಹೇಳ್ತೀವಿ, ಮಿಕ್ಸ್ ಮಾಡ್ತಾರೆ ಅಂತಾರ, ನಿಜಾನ? ಸರ್ ಚೆಕ್ ಮಾಡ್ಕೊಂಡವ್ರಿ. ಅಲ್ಲ, ನಾನು ನಿಮ್ಮ ಅಂಗಡಿ ಬಗ್ಗೆ ಹೇಳ್ತಿಲ್ಲ, ಬೇರೆ ಅಂಗಡಿಗಳಲ್ಲಿ ತಂದ್ರೆ ಯಾಕೆ ಗಟ್ಟಿ ಇರುತ್ತೆ. ಅಲ್ಲ, ಆತರ ಜನರಲ್ ಆಗಿ ಹೇಳ್ತಾ ಇದೀನಿ. ಮಿಕ್ಸ್ ಮಾಡ್ತಾರ? ಮಿಕ್ಸ್ ಮಾಡ್ತಾರೆ ಸರ್, ಮಾಡ್ತಾರೆ. ಏನ್ ಮಿಕ್ಸ್ ಮಾಡ್ತಾರೆ ಮಾಡಿದ್ರೆ? ಸರ್ ಮಾಡಿದ್ರೆ ಅಕ್ಕಿ ಮಿಕ್ಸ್ ಮಾಡ್ತಾರೆ. ಅಕ್ಕಿ ರೇಟ್ ಕಡಿಮೆ ಇದೆಯಾ ಜೋಳಕ್ಕಿಂತ? ಅಕ್ಕಿನ ಅಷ್ಟೇ ಐತ್ರಿ, ಜೋಳನ ಅಷ್ಟೇ ರೇಟ್ ಇದೆ. ಅಂದ್ರೆ ₹1 ಅಕ್ಕಿ ಮಿಕ್ಸ್ ಮಾಡ್ತಾರೆ. ಡಿಫ್ರೆನ್ಸ್ ಇರ್ತೈತ್ರಿ. ಅದ್ರಾಗ ಚಿಗಿ ಬರ್ಲಿ ಅಂತ ಮಾಡ್ತಾರೆ. ಏನ್ ಬರ್ಲಿ ಅಂತ? ಚಿಗಿ ಜಾಸ್ತಿ ಸ್ಪ್ರೆಡ್ ಆಗ್ಲಿ ಅಂತ. ಹಂಗಾಗಿ ಮಾಡ್ತಾರೆ. ಈಗ ಭಾನುವಾರ ಬೇರೆ ಬೇರೆ ಯಾವ ದಿನ ನಿಮ್ಮಲ್ಲಿ ರೊಟ್ಟಿ ಜಾಸ್ತಿ ಹೋಗುತ್ತೆ? ನಮ್ದು ಡೈಲಿ ಹೋಗುತ್ತೆ ಸರ್. ಡೈಲಿ ಹೋಗುತ್ತೆ. ಡೈಲಿ. ಈಗ ನಮ್ ಗ್ರಾಹಕರಿಗೆ ಬರ್ಬೇಕಂದ್ರೆ ನಿಮ್ಮ ಅಂಗಡಿ ಹೆಸರು ಎಲ್ಲಿದೆ, ಅಂಗಡಿ ಯಾವ ರೀತಿ ಬರ್ಬೇಕು ಅನ್ನೋದಂದ್ರೆ? ಸರ್, ನಮ್ ರೊಟ್ಟಿ ಅಂಗಡಿ ಬರ್ಬೇಕಾದ್ರೆ KSS ಕಾಲೇಜ್ ರೋಡ್, ಪಂಚಮಿ ಆಂಜನೇಯ ದೇವಸ್ಥಾನ ಹತ್ತಿರ. ಪಂಚಮಿ ಆಂಜನೇಯ ದೇವಸ್ಥಾನ ಹತ್ತಿರ ಗಣೇಶ್ ರೊಟ್ಟಿ ಬರ್ತಂడి ಸರ್. ಇಲ್ಲಿ ಹತ್ರ ಆಗಂತದ್ದು ಮಂಜುನಾಥ್ ಕಾಲೇಜ್, ಸರಸ್ವತಿ ನಗರದಲ್ಲಿ ಐತೆ. ಹ್ಞೂ ಸರ್. ಈಗ ಯಾರು ಬಹಳ ಜನ ವರ್ಕ್ ಮಾಡ್ತಿದಾರಲ್ಲ, ಇದ್ರೆ ನಿಮ್ ಅಸೋಸಿಯೇಷನ್ ಮಾಡ್ಕೊಂಡಿದ್ರು ಅಥವಾ ಹೆಂಗೆ, ಯಾವ ತರ ಇದು?
ಸರ್ ಮನೆ ಒಂಥರ ಫ್ಯಾಮಿಲಿ ತರ ಎಲ್ಲಾರು ಸರ್ ಹಾ ಕರ್ದಾಗೆಲ್ಲ ಬರ್ತಾರ ಸರ್ ಹಾ ಮಾಡ್ಕೊಂಡು ಹೋಗ್ತಾರೆ. ನನಗೆ ಯಾಕೋ ಈ ಅಜ್ಜಿನೇ ಇವತ್ತು ಕಾಂಪಿಟೇಷನ್ ಗೆಲ್ಲುತ್ತೆ ಅಂತ ಕಾಣುತ್ತೆ. ಭಾರಿ ಮಾಡ್ತೈತೆ ಅವಾಗಿಂದ ನೋಡ್ತಾ ಇದ್ದ ನಾನು. ಆ ಕಡೆ ಹೆಣ್ಮಕ್ಳಿದಾರೆ ಸ್ಲೋ ಆಗ್ಬಿಟ್ಟವ್ರೆ, ಅಜ್ಜಿಂದೇ ಜಾಸ್ತಿ ಐತೆ ಹೊಡ್ತಾ. ಏನ್ ಸಮಾಚಾರ ಅಜ್ಜಿದು? ಅಜ್ಜಿ ಅಮ್ಮರು ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಹಾ ಹಾ ಹಂಗಾಗಿ ಮಾಡ್ತಾರೆ. ಒಳ್ಳೇದಾಗ್ಲಿ. ಏನಮ್ಮ ಹೆಸರು? ಚಂದ್ರಮ್ಮ. ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಮ್ಮ ರೊಟ್ಟಿ ಸುಡೋದು? ರೊಟ್ಟಿ ಮಾಡ 30 ವರ್ಷದ ಮೇಲೆ ಬರೀ ಅಂಗಡಿಯಲ್ಲೇ ಮಾಡ್ತೀಯ ಈ ತರ? ಒಂದ್ ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತೀಯಮ್ಮ? ಸುಡೋದ ಅಥವಾ ತಟ್ಟದ? ಉಜ್ತೀರಿ? ಈ ತರ ಸುಡೋದಾದ್ರೆ ಹೌದಾ? ಹಾ 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 ಹಾ. ಸೊ 300-400 ಅಂತೂ ಉಜ್ತೀರಿ ಒಂದಿನ ಫುಲ್? ದಿನ ಫುಲ್ ಮಾಡ್ತೀರಿ? ಏನ್ ಊಟ ಗೀಟ ಏನಿಲ್ಲ, ಸುಮ್ ಮಾಡ್ತಿರದೆ? ಅದೇ ರೊಟ್ಟಿ ತಿನ್ಕೊಳ್ಳದ? ಒಳ್ಳೇದಾಗ್ಲಮ್ಮ. ನೋಡಿ ಈ ವಯಸ್ಸಲ್ಲಿ ಇಷ್ಟು ಮಾಡ್ತಿರಲ್ಲ, ಅದು ಸಂತೋಷ ಆಗುತ್ತೆ. ಮಾಡ್ಬೇಕಮ್ಮ, ಮಾಡ್ಬೇಕು. ನೀವ್ ಬಂದಾಗಲಿಂದ ನಾವು ನಿಮ್ಮ ಹತ್ರನೇ ರೊಟ್ಟಿ ತಗೊಂಡು ಹೋಗೋದು, ಬೇರೆ ಎಲ್ಲೂ ಹೋಗಿಲ್ಲ ರೊಟ್ಟಿಗೆ. ಯಾಕಂದ್ರೆ ಈ ಕಡೆ ರೊಟ್ಟಿ ನಮ್ಗೆ ಚೆನ್ನಾಗಿರುತ್ತೆ. ಸೊ ಗ್ರಾಹಕರಿಗೆ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ನಾವು ಮ್ಯಾಕ್ಸಿಮಮ್ ರೊಟ್ಟಿ ಇದೇ ಅಂಗಡಿ ಅಂತ ತಗೋತೀವಿ. ಕ್ವಾಲಿಟಿ ಇರುತ್ತೆ, ಮತ್ತೆ ಬಿಸಿ ಬಿಸಿ ಕೊಡ್ತಾರೆ. ನಿಮಗೆ ಮೆತ್ತನ್ ಬೇಕಂದ್ರೆ ಮೆತ್ತಂದು, ಗಟ್ಟಿ ಬೇಕಾದ್ರೆ ಗಟ್ಟಿ, ಜೋಳದ್ ಬೇಕಾದ್ರೆ ಜೋಳದ್ದು, ಸಜ್ಜೆ ಬೇಕಾದ್ರೆ ಸಜ್ಜೆ. ಇನ್ನೇನ್ ಹೇಳ್ಕೊಡ್ತೀವಿ ಸರ್? ನವಣೆ ಗಿಡ ಎಲ್ಲ ಕೊಡ್ತೀರಾ? ಹೆಂಗೆ ಸಜ್ಜೆ ರೊಟ್ಟಿ ಕೊಡ್ತಾರೆ. ಸಜ್ಜೆ ರೊಟ್ಟಿ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ 1000 ರೊಟ್ಟಿ ಬೇಕಪ್ಪ ಅಂದ್ರೆ ಆರ್ಡ್ರ್ ಎಷ್ಟೇ ಮುಂಚೆ ಕೊಡ್ಬೇಕು? 2 ದಿನ ಮುಂಚೆ ಹೇಳಿದ್ರೆ 1000 ರೊಟ್ಟಿ ಮಾಡ್ಕೊಡ್ತೀವಿ. ಈಗ 500 ರೊಟ್ಟಿ ಬೇಕಪ್ಪ ನನಗೆ ಸಾಯಂಕಾಲ ರೊಟ್ಟಿಗೆ ಅಂದ್ರೆ ಮಾಡ್ಕೊಡ್ತೀರಾ? ಆಗುತ್ತಾ? ನಿಮ್ ಫೋನ್ ನಂಬರ್ ಹೇಳಪ್ಪ. ಆಯ್ತು, ನಿಮ್ ಫೋನ್ ನಂಬರ್ ನಮ್ ಗ್ರಾಹಕರಿಗೆ ಕೊಡ್ರಿ. ಯಾರಿಗ? 8050 8050 178741. ಈ ನಂಬರಿಗೆ ಡಯಲ್ ಮಾಡಿದ್ರೆ ಸಾಕು, ನೀವು ಕೊಡ್ತೀರಿ. ಒಳ್ಳೇದಾಗ್ಲಿ. ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡಿ, ಮಿಕ್ಸ್ ಮಾಡ್ಬೇಡ್ರಿ, ಕಲಬೆರಕೆ ಕೊಡ್ಬೇಡ್ರಿ. ಇಲ್ಲ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ.